ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಪಿಂಚಣಿ ಹಣ ಜಮೆ 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 ಸ್ನೇಹಿತರೆ, ಎಲ್ಲರೂ ಕೂಡ ಕೇಳಿದ್ರಿ ಪಿಂಚಣಿ ಹಣ ಬಂದಿಲ್ವಾ, ಪಿಂಚಣಿ ಹಣ ಬಂದಿಲ್ವಾ, ಪಿಂಚಣಿ ಹಣ ಬಂದಿಲ್ವಾ ಬಂದಿಲ್ವಾ ಬಂದಿಲ್ವಾ. ಎಲ್ಲರ ಪ್ರಶ್ನೆಯೂ ಇದೆ, ತಪ್ಪಲ್ಲ. ಪಿಂಚಣಿ ಹಣ ಬಂದಿಲ್ವಾ ಕೇಳ್ತಾ ಇರುವಂಥದ್ದು ನೀವು. ಹಾಗಾದರೆ ಯಾವಾಗ ಬರುತ್ತೆ ಪಿಂಚಣಿ ಹಣ, ಯಾವಾಗ ಬರುತ್ತೆ? ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದರು ಅಥವಾ ಏನು ಕತೆ ಇಲ್ಲಿ ಅನ್ನುವಂಥದ್ದು ಒಂದಿಷ್ಟು ಜನ ಕೇಳ್ತಾ ಇರುವಂಥದ್ದು. ಪಿಂಚಣಿ ಹಣ ಪಿಂಚಣಿ ಹಣ ಪಿಂಚಣಿ ಹಣ. ನಾವು ವೃದ್ಧರಾಗಿದ್ದೇವೆ, ಅಂದರೆ ಹಳೆಯರಾಗಿದ್ದೇವೆ, ನಮಗೆ ಹಣ ಇಲ್ವಾ, ನಾವು ತುಂಬ ಓಲ್ಡ್ ಏಜಲ್ಲಿ ನಾವಿದ್ದೇವೆ ಅಂತಂದರೆ ನಮಗೆ ಈಗ ಒಂದು 60 ವರ್ಷ ಆಗಿದೆ, 70 ವರ್ಷ ಆಗಿದೆ, 80 ವರ್ಷ ಆಗಿದೆ, ನಾವು ಏನು ಮಾಡೋದು, ನಮ್ಗೆ ಸರ್ಕಾರ ಪಿಂಚಣಿ ಹಣ ಹಾಕಿಲ್ಲ ಅಂತಂದರೆ ಏನಾಗುತ್ತೆ ಅನ್ನುವಂಥದ್ದನ್ನು ತುಂಬ ಜನ ಹೇಳ್ತಾ ಇರುವಂಥದ್ದು. ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಏನು ಮಾಡಬೇಕು, ಏನು ಕತೆ, ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸರ್ಕಾರ ಏನು ಮಾಡ್ತಾಯಿದೆ ಅಥವಾ ಏನು ಕತೆ, ಇಲ್ಲಿ ಏನು ಅಪ್ಡೇಟನ್ನು ಕೊಡ್ತಾಯಿದೆ ಸರ್ಕಾರ, ಎಲ್ಲದನ್ನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಈಗ ಏನು ಹಣ ಜಮೆ ಆಗ್ತಾ ಇದೆಯಾ, ಆಗ್ತಾ ಇಲ್ವಾ, ಏನು ಕತೆ ಅನ್ನುವಂಥದ್ದು ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ ಅಲ್ವಾ? ಹಾಗಾದರೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಸರ್ಕಾರ ಏನು ಮಾಡ್ತಾ ಇದೆ, ಇಲ್ಲಿ ಸರ್ಕಾರ ಏನು ಹೇಳ್ತಾ ಇದೆ ಅಲ್ವಾ ನೀವು ಕೇಳ್ತಾ ಇರುವಂಥದ್ದು. ಫಸ್ಟ್ ಆಫ್ ಆಲ್, ಸರ್ಕಾರ ಇಲ್ಲಿ ಏನೂ ಕೂಡ ಹೇಳ್ತಾನೂ ಇಲ್ಲ, ಕೇಳ್ತಾನೂ ಇಲ್ಲ. ಸಿಂಪಲಾಗಿ ಒಂದಿಷ್ಟು ಅಪ್ಡೇಟ್ಗಳನ್ನು ಕೊಟ್ಟಿದೆ ಸರ್ಕಾರ. ಏನು ಅಪ್ಡೇಟ್ಗಳು ಅನ್ನುವಂಥದ್ದನ್ನು ನಾನು ಸಿಂಪಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಎಕ್ಸ್ಪ್ಲೇನ್ ಮಾಡೋದರಲ್ಲಿ ನಿಮ್ಗೆ ಗೊತ್ತಿದೆ, ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಏನು, ಸರ್ಕಾರ ಎಲ್ರಿಗೂ ಕೂಡ ಒಂದೊಳ್ಳೆ ಹಣವನ್ನು ಹಾಕಲಿಕ್ಕೆ ಟ್ರೈ ಮಾಡ್ತಾ ಇದೆ. ಹಾಗಾದರೆ ಇಲ್ಲಿ ಎಲ್ರಿಗೂ ಗೊತ್ತಿದೆ, ಪಿಂಚಣಿ ಹಣ ಈಗ ಇಡೀ ದೇಶದಲ್ಲೇ ಒಂದು ಬೆಸ್ಟ್ ಯೋಜನೆ ಅಂತಲೇ ಹೇಳ್ಬೋದು. ಆ್ಯಂಡ್ ಯೋಜನೆ ಅನ್ನೋದಕ್ಕಿಂತ ಎಲ್ರಿಗೂ ಹೋಗುತ್ತೆ. ಈಗ ಪೆನ್ಷನ್ ಅನ್ನುವಂಥದ್ದು ನಿಮ್ಮೆಲ್ರಿಗೂ ಗೊತ್ತಿದೆ, ಹೆಸರು ಕೇಳಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ, ಅವ್ರಿಗೆ ಮಾತ್ರ ಇವ್ರಿಗೆ ಮಾತ್ರ, ಎಲ್ರಿಗೂ ಹೋಗುತ್ತೆ. ಹಾಗಾದರೆ ಯಾವಾಗ ಜಮೆ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಹೇಳ್ತೀನಿ ಕೇಳಿ. ಈಗ ಪೆನ್ಷನ್ ಹಣ ಯಾರಿಗೆ ಯಾವ ಟೈಮ್ನಲ್ಲಿ ಜಮೆ ಆಗುತ್ತೆ, ಇದು ತುಂಬ ಮುಖ್ಯ. ಪೆನ್ಷನ್ ಹಣ ಅವ್ರಿಗೆ ಮಾತ್ರ ಇವ್ರಿಗೆ ಮಾತ್ರ ಅಂತಲ್ಲ, ಪ್ರತಿಯೊಬ್ಬರಿಗೂ ಜಮೆ ಆಗುತ್ತೆ. ಪೆನ್ಷನ್ ಹಣ ಇಲ್ಲಿ ಪ್ರತಿಯೊಬ್ಬರ ಅಕೌಂಟಿಗೂ ಜಮೆ ಆಗುತ್ತೆ ಸ್ನೇಹಿತರೆ. ಪೆನ್ಷನ್ ಹಣ ಯಾರಿಗೆ ಯಾವ ಟೈಮಲ್ಲಿ ಬರುತ್ತೆ ಎಲ್ಲದನ್ನೂ ಕೂಡ ನಾನು ಎಕ್ಸ್ಪ್ಲೈನನ್ನು ಮಾಡ್ತೀನಿ ಸ್ನೇಹಿತರೆ. ಪೆನ್ಷನ್ ಹಣ ಪ್ರತಿಯೊಬ್ಬರ ಅಕೌಂಟಿಗೆ ಮೇಯ್ನಾಗಿ ಈ ಟೈಮಲ್ಲಿ ಜಮೆ ಆಗುತ್ತೆ. ಅಂದರೆ ಒಂದು 2-3 ತಿಂಗಳಲ್ಲಿ ಆರಾಮ್ಸೆ ಎಲ್ರಿಗೂ ಜಮೆ ಆಗುತ್ತೆ. ಆದರೆ ಈಗ ಹಾಗಲ್ಲ. ಈಗ ಐ ಥಿಂಕ್ ಪ್ರತಿಯೊಬ್ಬರಿಗೂ, ನನ್ನ ಒಂದು ಒಪಿನಿಯನ್ ಪ್ರಕಾರ ನಾನು ಹೇಳೋದಾದರೆ, ಅಟ್ ಪ್ರೆಸೆಂಟಲ್ಲಿ ನಾನು ಹೇಳ್ತಾ ಇದ್ದೀನಿ, ಸರ್ಕಾರ ಬೇಗ ಹಣವನ್ನು ಹಾಕ್ತಾ ಇದೆ. ಆ್ಯಂಡ್ ಅದ್ರ ಜೊತೆಗೇ ಇಲ್ಲಿ ಯಾರಿಗೆ ಪಿಂಚಣಿ ಹಣ ಬಂದಿಲ್ಲ ಅಂಥವ್ರನ್ನ ಚೆಕ್ ಮಾಡಿ ಹಣವನ್ನು ಹಾಕ್ತಾ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ. ಹಾಗಲ್ಲ ಅಂತಂದರೆ ಈಗ ಎಲ್ರಿಗೂ ಹಣ ಜಮೆ ಆಗಬಾರ್ದಂತ ನಾನು ಹೇಳಲ್ಲ, ಎಲ್ರಿಗೂ ಹಣ ಜಮೆ ಆಗಬೇಕು. ಹಾಗಾಗಿ ನಾನು ಹೇಳುವಂಥದ್ದು, ಬೇಗ ಹಣ ಹಾಕಿದ್ರೆ ತುಂಬ ಒಳ್ಳೆಯದು. ಅಂದರೆ ಏನೋ ಒಂದೀಗ ಅಪ್ಡೇಟ್ ಅವರಿಗೆ ಮಾಡಬೇಕಿರುತ್ತೆ, ಅವರು ಅಪ್ಡೇಟನ್ನು ಮಾಡಬೇಕಿರುತ್ತೆ, ಅಂಥವರಿಗೆ ಬೇಗ ಹಾಕಿದ್ರೆ ಅಂಥವರಿಗೆ ತುಂಬ ಒಳ್ಳೆಯದಾಗುತ್ತೆ. ಏನೋ ಕಷ್ಟ ಇರುತ್ತೆ ಅವರಿಗೆ, ಅಂಥವರಿಗೆ ಹಣ ಬೇಗ ಪೇ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅನ್ನುವಂಥ ನನ್ನ ಒಂದು ಒಪಿನಿಯನ್. ಯಾರು ಯಾವ ರೀತಿ ಅಂದ್ಕೊಳ್ತಾರೆ ನನಗೆ ಗೊತ್ತಿಲ್ಲ, ಆದರೆ ನನ್ನ ಒಂದು ಒಪಿನಿಯನ್, ಈಗ ನಿಮಗೆ ಬೇಗ ಹಣ ಜಮೆ ಆದರೆ ತುಂಬ ಒಳ್ಳೆಯದು ಅನ್ನುವಂಥ ನನ್ನ ಒಂದು ಒಪಿನಿಯನ್. ಆ್ಯಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ, ನಾನು ಎಕ್ಸ್ಪ್ಲೇನನ್ನು ಮಾಡ್ತೀನಿ. ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತೀನಿ, ಯಾವ್ಯಾವ ಜಿಲ್ಲೆಗಳಿಗೆ ಪಿಂಚಣಿ ಹಣ ಜಮೆ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಸಿಂಪಲಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಫಸ್ಟ್ ಬಂದುಬಿಟ್ಟು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಕೊಡಗು, ಕೊಪ್ಪಳ, ಹಾವೇರಿ, ಬೀದರ್, ಬಾಗಲಕೋಟೆ, ಹಾಸನ. ದಕ್ಷಿಣ ಕನ್ನಡ, ಹಾಸನ, ಉಡುಪಿ, ಆ್ಯಂಡ್ ಅದಾದಮೇಲೆ ಐ ಥಿಂಕ್ ಪ್ರತಿಯೊಂದು ಜಿಲ್ಲೆ, ಇದೇ ಜಿಲ್ಲೆ ಅದೇ ಜಿಲ್ಲೆ, ನೋ, ಎನಿಥಿಂಗ್, ಯಾವುದೇ ಜಿಲ್ಲೆ ಆಗಿರ್ಬೋದು, ಯಾವುದೇ ಒಂದು ವಿಚಾರ ಆಗಿರ್ಬೋದು, ಪ್ರತಿಯೊಂದು ಜಿಲ್ಲೆಗೂ ಹಣ ಜಮೆ ಆಗುತ್ತೆ. ಅರ್ಥ ಆಯ್ತಾ? ಹಾಗಾಗಿ ಇದೇ ಜಿಲ್ಲೆಗೆ ಬರುತ್ತೆ, ಇದೇ ಜಿಲ್ಲೆಗೆ ಜಮೆ ಆಗುತ್ತೆ, ಪ್ರತಿಯೊಂದು ಜಿಲ್ಲೆಗೂ ಜಮೆ ಆಗುತ್ತೆ. ಇಟ್ ಈಸ್ ಏನಂತಂದರೆ, ಈಗ ಇದೇ ಜಿಲ್ಲೆಗಳಿಗೆ ಅದೇ ಜಿಲ್ಲೆಗಳಿಗೆ ಅವ್ರಿಗೆ ಮಾತ್ರ ಇವ್ರಿಗೆ ಮಾತ್ರ ಅನ್ನುವಂಥದ್ದಲ್ಲ, ಪ್ರತಿಯೊಬ್ಬರಿಗೂ ಜಮೆ ಆಗುತ್ತೆ. ಆ್ಯಂಡ್ ಇಲ್ಲಿ ನಾನು ಎಲ್ರಿಗೂ ನಿಮ್ಗೆ ಹೇಳಿದ್ದೆ, ಇಷ್ಟೇ ಜಿಲ್ಲೆಗಳಿಗೆ ಜಮೆ ಆಗುತ್ತೆ. ನಾನು ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಬಂದುಬಿಟ್ಟು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ನಾನು ಹೇಳಿ ಆಯಿತು. ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ಹಾಸನ, ಅದಾದಮೇಲೆ ನಿಮಗೆ ಇಲ್ಲಿ ಕೊಡಗು, ಕೊಪ್ಪಳ, ಬಳ್ಳಾರಿ, ಬೀದರ್. ಐ ಥಿಂಕ್ ಪ್ರತಿಯೊಂದು ಜಿಲ್ಲೆಗೂ, ಇದಿಷ್ಟೇ ಜಿಲ್ಲೆ ಅಂತಲ್ಲ, ಬಾಗಲಕೋಟೆ, ಬಳ್ಳಾರಿ, ದಾವಣಗೆರೆ, ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ, ಮಂಡ್ಯ, ಮೈಸೂರು, ತುಮಕೂರು, ರಾಯಚೂರು, ಕಲಬುರಗಿ, ಬಾಗಲಕೋಟೆ, ಎಕ್ಸೆಟ್ರಾ ಯಾವುದೋ ಒಂದು ಜಿಲ್ಲೆ ಬಿಟ್ಟು ಹೋಗಿದ್ದರೆ ಕ್ಷಮಿಸಿ, ಪ್ರತಿಯೊಂದು ಜಿಲ್ಲೆಗೂ ಜಮೆ ಆಗುತ್ತೆ. ನಾನು ಪ್ರತಿಯೊಬ್ಬರಿಗೆ ಹೇಳದ್ನಲ್ಲ,
ಪ್ರತಿ ಒಂದು ಜಿಲ್ಲೆಗೂ ಜಮೆ ಆಗುತ್ತೆ. ಇದೇ ಜಿಲ್ಲೆಗೆ ಬರುತ್ತೆ, ಇದೇ ಜಿಲ್ಲೆಗೆ ಬರುತ್ತೆ, ಅದೇ ಜಿಲ್ಲೆ ನೋ. ಪ್ರತಿಯೊಂದು ಜಿಲ್ಲೆಗೂ ಜಮೆ ಆಗುತ್ತೆ. ಅವ್ರಿಗೆ ಮಾತ್ರ ಇವ್ರಿಗೆ ಮಾತ್ರ ನೋ. ಪ್ರತಿಯೊಂದು ಜಿಲ್ಲೆಗೂ ಜಮೆ ಆಗುತ್ತೆ. ನಾನು ಆವಾಗಲೇ ಹೇಳಿದೆ ನಿಮಗೆ, ಮತ್ತೊಮ್ಮೆ ನಾನು ಹೇಳ್ತಾ ಕೂರೋದಿಲ್ಲ. ನಾನು ಅದಕ್ಕೆ ಹೇಳುವಂಥದ್ದು, ಪ್ರತಿ ಒಂದು ಜಿಲ್ಲೆಗೂ ಜಮೆ ಆಗುತ್ತೆ. ಅವ್ರಿಗೆ ಮಾತ್ರ ಇವ್ರಿಗೆ ಅಲ್ಲ, ಪ್ರತಿಯೊಬ್ಬರಿಗೂ ಜಮೆ ಆಗುತ್ತೆ. ನಾನು ಅದೇ ಹೇಳುವಂಥದ್ದು. ಅವ್ರಿಗೆ ಮಾತ್ರ ಇವ್ರಿಗೆ ಮಾತ್ರ ಅನ್ನುವಂಥ ವಿಚಾರವೇ ಇಲ್ಲ ಇಲ್ಲಿ. ನಾನು ಅದೇ ಹೇಳಿದ್ನಲ್ಲ, ಎಲ್ರಿಗೂ ಜಮೆ ಆಗಿಯೇ ಆಗುತ್ತೆ ಸ್ನೇಹಿತರೆ. ಫಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಇದನ್ನು ಅರ್ಥ ಮಾಡ್ಕೊಂಡಾಗ ನಿಮ್ಮ ಲೈಫ್ ಕರೆಕ್ಟಾಗಿರುತ್ತೆ. ಹಾಗಾಗಿ ನಾನು ಹೇಳುವಂಥದ್ದು, ನೀವು ಥಿಂಕ್ ಮಾಡಬೇಕಾಗ್ತದೆ. ಪ್ರತಿಯೊಂದು ಜಿಲ್ಲೆಗೂ ಬರುತ್ತೆ, ನಾನು ಮಾಡ್ತೀನಿ, ನಾನು ಅದರಿಂದ ಹಣವನ್ನು ಪಡ್ಕೊಳ್ತೀನಿ ಅನ್ನುವಂಥದ್ದು ಇರಬೇಕು. ನಮಗೆಲ್ಲ ಹಣ ಜಮೆ ಆಗುತ್ತೆ ಅಂತಂದರೆ ಆಗಲ್ಲ. ನಾನು ಅದೇ ಹೇಳುವಂಥದ್ದು, ಸರ್ಕಾರ ಪ್ರತಿಯೊಬ್ಬರಿಗೂ ಹಣ ಜಮೆ ಮಾಡ್ತಾಯಿದೆ. ಒಂದು 3 ಥಿಂಗ್ಸನ್ನು ನೀವು ಕರೆಕ್ಟಾಗಿ ಇಟ್ಕೊಳ್ಳಿ. ಏನಂತಂದರೆ, ಒಂದು ಡಿಸಿಪ್ಲಿನ್ ಇರಲಿ, ಕನ್ಸಿಸ್ಟೆನ್ಸಿ ಇರಲಿ, ಮತ್ತು ಹಾರ್ಡ್ ವರ್ಕ್ ಇರಲಿ. ಅದರೊಟ್ಟಿಗೆ ಏನೋ ನಮ್ಗೆ ಹಣ ಜಮೆ ಆಗಬೇಕಂತಂದರೆ ಅದ್ರ ಮೇಲೆ ಕೆಲಸ ಮಾಡಬೇಕಾಗ್ತದೆ. ನಾನು ಅದೇ ಹೇಳುವಂಥದ್ದು. ನಮಗಾಗಲ್ಲ, ನಾನು ಮಾಡಲ್ಲ ಅಂತಂದ್ರೆ ಏನೂ ಮಾಡಲಿಕ್ಕಾಗಲ್ಲ. ಅರ್ಥ ಆಯ್ತಾ? ಹಾಗಾಗಿ ಫಸ್ಟ್ ನಾವು ಏನಪ್ಪ ಅಂತಂದರೆ, ಅದೇನೋ ಕೆಲಸ ಮಾಡ್ತಾಯಿದ್ದೀವಿ ಅಂತಂದ್ರೆ ಫುಲ್ ಫೋಕಸ್ ಇಟ್ಟು ಮಾಡಬೇಕು, ಕಂಪ್ಲೀಟ್ಲಿ ಕರೆಕ್ಟಾಗಿ ಮಾಡಬೇಕು. ಆವಾಗ ನಮಗೆ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ. ಸಕ್ಸಸ್ ಅನ್ನೋದಕ್ಕಿಂತ ಲೈಫಲ್ಲಿ ನಾವು ಏನೇ ಮಾಡಿದ್ರೂ ಕೂಡ ವಿನ್ ಆಗ್ತೀವಿ, ಇದು ತುಂಬ ಮುಖ್ಯ. ಹಾಗಾಗಿ ಏನೋ ನಮ್ಗಾಗಲ್ಲ, ನಾವು ಅದು ಮಾಡಲ್ಲ ಅನ್ನುವಂಥದ್ದಲ್ಲ, ಪ್ರತಿಯೊಂದನ್ನು ಕೂಡ ಮಾಡಬೇಕಾಗ್ತದೆ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಪ್ರತಿಯೊಂದು ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ, ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಬೇಕಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ತಿಳಿಸ್ಕೊಡಿ. ಆ್ಯಂಡ್ ಪೆನ್ಷನ್ ಸ್ಕೀಮ್ ಎಲ್ರಿಗೂ ಜಮೆ ಆಗ್ತಾಯಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ಈ ಜಿಲ್ಲೆಗಳಿಗೆ ಮಾತ್ರ ಅಂತಲ್ಲ, ಒಂದಿಷ್ಟು ಜಿಲ್ಲೆಗಳಿಗೂ ಹಣ ಜಮೆ ಆಗ್ತಾಯಿದೆ. ಆ್ಯಂಡ್ ಪ್ರಾಪರ್ ಆಗಿ ಈಗ ಯಾವ್ಯಾವ ಜಿಲ್ಲೆಗಳಿಗೆ ಜಮೆ ಆಗಿಲ್ಲ ಆ ಎಲ್ಲ ಜಿಲ್ಲೆಗಳಿಗೂ ಪೆಂಡಿಂಗ್ ಅಮೌಂಟ್ ಅನ್ನುವಂಥದ್ದು ಡೆಫಿನೆಟ್ಲಿ ಕ್ಲಿಯರ್ ಆಗ್ತಾ ಇದೆ. ಆ್ಯಂಡ್ ಸರ್ಕಾರನೂ ಕೂಡ ಚಿಂತೆ ಮಾಡ್ತಾ ಇದೆ ಅದಕ್ಕೋಸ್ಕರ. ಆ್ಯಂಡ್ ಯಾರೂ ಕೂಡ ಏನೋ ತಲೆ ಕೆಡಿಸ್ಕೊಂಡು ನಮ್ಗೆ ಹಣ ಬರಲ್ಲ, ಹಣ ಜಮೆ ಆಗಲ್ಲ ಅನ್ನುವಂಥ ಒಂದು ಥಿಂಕಲ್ಲಿ ಇರಬೇಡಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ನಮ್ಗೆ ತುಂಬ ಮುಖ್ಯ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಆ್ಯಂಡ್ ಡೆಫಿನೆಟ್ಲಿ ನಾನು ಹೇಳುವಂಥದ್ದಿಷ್ಟೇ, ಎಲ್ರಿಗೂ ಎಲ್ಲರ ಅಕೌಂಟಿಗೂ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಏನೇನು ಅಪ್ಡೇಟ್ಗಳಿದೆ ಅದನ್ನೆಲ್ಲ ಮಾಡಿ. ಆ್ಯಂಡ್ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಅಂದರೆ ಏನೋ ಇವ್ರಿಗೆ ಮಾತ್ರ ಅವ್ರಿಗೆ ಮಾತ್ರ ನೋ, ನಥಿಂಗ್. ಪ್ರತಿಯೊಬ್ಬರಿಗೂ ಹಣ ಜಮೆ ಆಗಬೇಕು. ಅವರಿಗೂ ಇಲ್ಲ ಇವರಿಗಿಲ್ಲ ಅನ್ನುವಂಥದ್ದಲ್ಲ, ಎಲ್ರಿಗೂ ಪ್ರತಿಯೊಬ್ಬರಿಗೂ ಹಣ ಜಮೆ ಆದರೆ ಮಾತ್ರ ಇಲ್ಲಿ ಕರೆಕ್ಟಾಗಿ ನಿಮಗೆ ಹಣ ಸಿಗ್ದಂಗೆ ಆಗುತ್ತೆ. ಇಲ್ಲಾಂತಂದರೆ ಯಾರೋ ಒಂದಿಷ್ಟು ಜನರಿಗೆ ಆಗಿ ಇನ್ನೊಂದಿಷ್ಟು ಜನರಿಗೆ ಆಗಿಲ್ಲ ಅಂತಂದರೆ ಅದು ಸರಿಯಾಗಲ್ಲ. ಹಾಗಾಗಿ ಎಲ್ರಿಗೂ ಹಣ ಜಮೆ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಇದೇ ರೀತಿ ವಿಡಿಯೋಗಳಿಗೋಸ್ಕರ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ನಮ್ಗೆ ತುಂಬ ಮುಖ್ಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲ ಹೀಗೆ ಇರಲಿ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ.